ಜನ ಯಾವ ರೀತಿಯಾಗಿ ಮರಳಾಗ್ತಾರೆ ಅಂತಂದ್ರೆ ಅದಕ್ಕೆ ವಂಚನೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಣ ದ್ವಿಗುಣ ಮಾಡಿ ಕೊಡ್ತೀನಿ ಅಂದ ತಕ್ಷಣ ಸಾಕು ಜನ ಹೋಗಿ ದುಡ್ಡು ಹಾಕ್ತಾ ಇರ್ತಾರೆ. ಬೆಳಗಾವಿಯಲ್ಲಿ ಒಂದು ಖತರ್ನಾಕ್ ಗ್ಯಾಂಗ್. ಅವ್ರು ಹೆಂಗ್ ಉಟ್ಕೊಂಡ್ರಪ್ಪ ಗ್ಯಾಂಗು? ಜನಕ್ಕಾಸೆ ದ್ವಿಗುಣ ಮಾಡ್ಕೊಳ್ಬೇಕಲ್ವಾ? ಏಕಾಏಕಿ ಮೊಬೈಲ್ನಲ್ಲಿ ರಾಶಿ ರಾಶಿ ದುಡ್ಡು ತೋರಿಸಿ ವಂಚನೆಯನ್ನ ಮಾಡೋದು. ಖತರ್ನಾಕ್ ಕಳ್ಳಿ ಸೇರಿದಂತೆ 6 ಮಂದಿಯನ್ನ ಬಂಧನ ಮಾಡಿದ್ದಾರೆ. ಸೊ ಬೆಳಗಾವಿಯಲ್ಲಿದು ನೋಡಿ ಅಲ್ಲಿ ಈ ರೀತಿಯಾಗಿ ದುಡ್ಡುಗಳನ್ನು 500 ರೂಪಾಯಿ ನೋಟು ಚೆನ್ನಾಗಿದೆ. ಇದನ್ನು ನೋಡಿಬಿಟ್ಟು ಓ ನಮ್ಮನೇಲೂ ಹಿಂಗೆ ಇರಬೇಕು ಇಷ್ಟೊಂದು ಅಂತೇಳಿ ಆಸೆ. ಇನ್ನೇನು ಮಾಡ್ತಾರೆ? ಕೊಟ್ಟರೆ ನಮ್ಮದು ಡಬಲ್ ಮಾಡಿ ಕೊಡ್ತಾರಂತ. ಯಾವನಾದರೂ ಕೊಡ್ತಾನೇನ್ರಿ? ತಲೆ ಕೆಟ್ಟಿದ್ದು ಯಾವನಿಗಾದ್ರೂ ಕೊಡೋಕ್ಕೆ? ನಿಮ್ಮ ದುಡ್ಡು ಡಬಲ್ ಮಾಡಿ ಕೊಡೋಕ್ಕೆ ಅವನಿಗೆ ಹುಚ್ಚಿಡ್ದಿರುತ್ತಾ? 100 ರೂಪಾಯಿ ಕೊಟ್ಟರೆ 200 ರೂಪಾಯಿ ಕೊಡೋಕ್ಕೆ, 1000 ರೂಪಾಯಿ ಕೊಟ್ಟರೆ 2000 ರೂಪಾಯಿ ಕೊಡೋಕ್ಕೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಮ್ಮ ಜನಕ್ಕೆ? ಮೊದಲು ಮೊಬೈಲ್ನಲ್ಲಿ ರಾಶಿ ರಾಶಿ ಹಣ ತೋರಿಸೋದು ಈ ಗ್ಯಾಂಗು. 25 ಲಕ್ಷ ಕೊಟ್ಟರೆ 50 ಲಕ್ಷ ಕೊಡೋದಾಗಿ ನಾಟಕ. ಇದನ್ನು ನಂಬ್ತಾರಲ್ಲ ನಮ್ಮ ಜನನ. ಹಣ ಕೊಡೋದು ಫಿಕ್ಸ್ ಆಗ್ತಾ ಇದ್ದಂತೆ ರೇಡ್ ಮಾಡೋ ನಾಟಕ. ನಕಲಿ ಪೊಲೀಸರನ್ನ ಕರೆತಂದು ರೇಡ್ ನಾಟಕವಾಡ್ತಾ ಇತ್ತಂತೆ ಈ ಗ್ಯಾಂಗ್. ಅದು ಬೇರೆನಾ? ಓ ಸರಿಯಾಗಿದೆ ಈ ಗ್ಯಾಂಗು. ಯಾವುದೋ ಫಿಲ್ಮ್ ನೋಡ್ದಂಗೆ ಇದೆಯಪ್ಪ ಇದೊಂದು ರೀತಿಯಾಗಿ. ಯಾವುದೋ ಒಂದು ಫಿಲ್ಮಲ್ಲೂ ಇದೇ ರೀತಿಯಾಗಿ ಇದ್ದಂಗಿದೆ. ಈ ಥರ ಮಾಡಿಸ್ಬಿಡೋದು, ರೇಡ್ ಮಾಡಿಸೋದು, ಆ ದುಡ್ಡನ್ನು ತಗೊಂಡು ಹೋಗ್ಬಿಡೋದು. ಹಂಗೆ ಯಾರೋ ನೋಡಿರ್ತಾರೆ, ಏನೋ ಒಂದು ಹುಟ್ಟಿರುತ್ತೆ. ಆದರೆ ಜನ ಇದನ್ನು ನಂಬ್ಕೊಂಡ್ಬಿಟ್ಟು ನಾನು ದುಡ್ಡು ಕೊಡೋಕ್ಕೆ ರೆಡಿ ಆಗ್ತೀನಿ ಅಂತಾರಲ್ಲ. ಯಾವನಿಗೆ ತಲೆ ಕೆಟ್ಟಿದ್ದೀರಿ? 25 ಲಕ್ಷ ಕೊಟ್ಟರೆ 50 ಲಕ್ಷ ಕೊಡೋಕ್ಕೆ ಎಲ್ಲಿಂದ ತರ್ತಾನಂತೆ ಅವನು 25 ಲಕ್ಷ ಎಕ್ಸ್ಟ್ರಾ? ಅದು ನಂಬ್ಕೊಂಡು ಕೊಡ್ತಿರಲ್ಲ ನೀವು. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮರಿಬೇಡಿ ಇದನ್ನು.